ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಕಮ್ಯುನಿಕೇಷನ್ ಪೇಪರಲ್ಲಿ ಇಂಗ್ಲೀಷು ಇಂಪಾರ್ಟೆಂಟ್ ಕ್ಲಾಸು, ಮುಂದೆ ಬರುವಂತಹ ವಿಲೇಜ್ ಅಕೌಂಟೆಂಟು, SDA, FDA ಎಲ್ಲ ಎಕ್ಸಾಮ್ಗೆ ಯೂಸ್ಫುಲ್ ಆದಂತಹ ನೋಟ್ಸು. ನಾನು ಓದಿದಂಥ ನೋಟ್ಸನ್ನೇ ನಾನು ನಿಮಗೆ PDF ರೂಪದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನಾನು ನಿಮಗೆ ಇಲ್ಲಿ ನೋಡಿ, ಇಂಗ್ಲೀಷಲ್ಲಿ ನಿಮಗೆ ಇಂಗ್ಲೀಷ್ ಬರಲೇಬೇಕು ಅಂತ ಏನಿಲ್ಲ. ಇಂಗ್ಲೀಷ್ ಬರದೇ ಇದ್ದರೂ ಕೂಡ ನೀವು ಎಕ್ಸಾಮಲ್ಲಿ ಕ್ವಶನ್ಸನ್ನು ರೈಟ್ ಮಾರ್ಕ್ ಹಾಕಬಹುದು. ಯಾವ ರೀತಿ ಅಂದರೆ, ಈ ಸೈಡ್ ಹಾಕಿದ್ದೀನಲ್ಲ, ನಿಮಗೆ ಇಂಗ್ಲೀಷ್ ಬರದೇ ಇದ್ದರೂ ಕೂಡ ನೀವು ಈ ಎಲ್ಲ ಟಾಪಿಕ್ಗಳ ಮೇಲೆ ಆನ್ಸರನ್ನು ಕರೆಕ್ಟಾಗಿ ಹಾಕ್ಬೋದು. ಈ ಸೈಡ್ ಇರೋದನ್ನು ನೀವು ಇಲ್ಲಿ ಟೆನ್ಸಸ್ ಇದೆಯಲ್ಲ, ಟೆನ್ಸನ್ನು ಕಲಿತ್ರೆ ಈ ಕೆಳಗಡೆ ಇರೋದನ್ನು ನೀವು ಕಲಿಬೋದು. ಇದನ್ನು ನಾನು ಟೆನ್ಸಸ್ಸನ್ನು ಈಸಿ ಮೆಥಡಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕಂಪ್ಲೀಟಾಗಿ ಈ ನೋಟ್ಸ್ ರೆಡಿ ಇದೆ. ನಾನು ಓದುವಾಗ ನಾನು ಪ್ರತಿಯೊಂದು ಟಾಪಿಕ್ ಮೇಲೆ 20 MCQಸ್ಗಳನ್ನು ನಾನು ಪ್ರಾಕ್ಟೀಸ್ ಮಾಡಿದ್ದೆ. ಇವಾಗ ಪ್ರತಿಯೊಂದು ಟಾಪಿಕ್ ಮೇಲೆ 30 MCQಸ್ಗಳನ್ನು ಹಾಕಿರುತ್ತೇನೆ. ಇದರ ಮೇಲೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸು ಮಿಸ್ ಆಗುತ್ತೆ ಅಂತ ನಾನು ನೋಡ್ತೀನಿ. ಅಷ್ಟು ಎಲ್ಲ ಕವರ್ ಮಾಡಿದ್ದೀನಿ. ಈ ನೋಟ್ಸು ಯಾವ ರೀತಿ ಇದೆ ಅಂದರೆ, ಎಲ್ಲನೂ ಇಂಪಾರ್ಟೆಂಟನ್ನು ಕವರ್ ಮಾಡಿರುತ್ತೆ. ಮೊದಲು ಕ್ವಶನ್ ಟ್ಯಾಗಲ್ಲಿ ಇಂಪಾರ್ಟೆಂಟ್ ಏನಿದೆ ಅದನ್ನು ರೆಡ್ ಮಾರ್ಕಲ್ಲಿ ಹೈಲೈಟ್ ಮಾಡಿರುತ್ತೇನೆ. ಈ ರೀತಿ ಇಂಪಾರ್ಟೆಂಟ್ ಎಲ್ಲನೂ ಕವರ್ ಮಾಡಿದ್ದೀನಿ. ಇದರಲ್ಲಿ ಎಕ್ಸಾಮ್ ಏನು ಇಂಪಾರ್ಟೆಂಟ್ ಇದೆ ಅದನ್ನು ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಅಬೌಟ್ ಮೀ, ನಾನು ಯಾವುದೇ ಕೋಚಿಂಗನ್ನು ತೆಗೆದುಕೊಂಡಿಲ್ಲ. ಸೆಲ್ಫ್ ಸ್ಟಡಿ ಮಾಡಿದ್ದೀನಿ. 2 ವರ್ಷ ಪ್ರಿಪ್ರೇಷನ್ನ ಮಾಡಿದ್ದೀನಿ. ಇದು ನನ್ನ ಕಮ್ಯುನಿಕೇಷನ್ ಪೇಪರಲ್ಲಿ ಬಂದಂತಹ ಸ್ಕೋರು. FD 82, ವಿಲೇಜ್ ಅಕೌಂಟೆಂಟ್ 87, WRD 80. ಇವಾಗ ವಿಲೇಜ್ ಅಕೌಂಟೆಂಟಾಗಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಏನಾದರೂ ಇಂಪಾರ್ಟೆಂಟ್ ನೋಟ್ಸ್ಗಳೇ ಬೇಕಾಗಿದ್ದರೆ, ಕರೆಂಟ್ ಅಫೇರ್ಸ್ ಜನವರಿಯಿಂದ ಆಗಸ್ಟ್ವರೆಗೆ ಕರೆಂಟ್ ಅಫೇರ್ಸು ಮತ್ತು ಕಮ್ಯುನಿಕೇಷನ್ಸ್ ನೋಟ್ಸ್ ಆಗಲಿ, ಇವಾಗ ವಿಲೇಜ್ ಅಕೌಂಟೆಂಟ್ಗೆ ಪಂಚಾಯತ್ ರಾಜ್ ಅಭಿವೃದ್ಧಿಗಳ ಬಗ್ಗೆ ಆಗಲಿ, ಸಹಕಾರ ಸಂಘಗಳ ಬಗ್ಗೆ ಆಗಲಿ, ಏನಾದರೂ ಇಂಪಾರ್ಟೆಂಟ್ ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಕ್ವಶನ್ಸ್ ಕೇಳ್ತಾರೆ, ಏನಾದರೂ ಗೈಡ್ಲೈನ್ಸ್ ಏನಾದರೂ ಬೇಕಾಗಿದ್ದರೆ, ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ. ನನಗಲ್ಲೊಂದು ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿರಿ. ಖಂಡಿತ ನಿಮಗೆ ನೋಟ್ಸ್ ಆಗಲಿ ಏನಾಗಲಿ ಹೆಲ್ಪ್ ಮಾಡ್ತೀನಿ. ಇಂಗ್ಲೀಷು ಮೊದಲನೇ ಕ್ಲಾಸು ಕ್ವಶನ್ ಟ್ಯಾಗ್ ಈ ರೀತಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಪ್ರತಿಯೊಂದು ಟಾಪಿಕ್ ಮೇಲೆ 30 MCQಸ್ಗಳನ್ನು ಹಾಕಿದ್ದೀನಿ ಮತ್ತು ಎಕ್ಸ್ಪ್ಲನೇಷನ್ ಇರುತ್ತದೆ. ಈ ರೀತಿ ನೀವು ಸ್ಟಡಿ ಮಾಡಿ. ಕ್ವಶನ್ಸು ಎಕ್ಸಾಮಲ್ಲಿ ಯಾಕೆ ಮಿಸ್ ಆಗುತ್ತೆ ಅಂತ ನಾನು ನೋಡ್ತೀನಿ. ಇದರಲ್ಲಿ ಎಲ್ಲ ಕವರ್ ಮಾಡಿದ್ದೀನಿ. ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅದೇ ಕ್ವಶನ್ಸನ್ನು ನಾನಿಲ್ಲಿ ಹಾಕಿರೋದು. ಮೊದಲನೇ ಕ್ಲಾಸು, ಮೊದಲನೇ ಚಾಪ್ಟ್ರು ಕ್ವಶನ್ ಟ್ಯಾಗ್ ತುಂಬಾ ಈಜಿ ಇದೆ. ಅತ್ಯಂತ ಸರಳವಾದಂಥ ಚಾಪ್ಟ್ರು. ಕ್ವಶನ್ಸು ಇದ್ರ ಮೇಲೆ ಸುಮಾರು ಎಕ್ಸಾಮ್ಗಳಲ್ಲಿ ಕೂಡ ಕೇಳವ್ರೆ. ಇಲ್ಲಿ ನಾವು ಕ್ವಶನ್ ಟ್ಯಾಗ್ ಅಂದರೆ, ಬೇಕಾದ್ರೆ ನೀವು ಯಾವುದೇ ವಾಕ್ಯವನ್ನು ಒಂದು ಟ್ಯಾಗ್ ಸೇರಿಸುವುದರ ಮೂಲಕ ಕ್ವಶನ್ ಟ್ಯಾಗ್ ಆಗಿ ಬದಲಾಯಿಸಬಹುದು. ಇವುಗಳನ್ನು ಸಾಮಾನ್ಯವಾಗಿ ಮಾತನಾಡುವಾಗ ಬಳಸುತ್ತೇವೆ. ಈಸಿಂಟ್, ಡಸಂಟ್, ಡಿಡಂಟ್, ಹ್ಯಾವಂಟ್, ವಿ, ಡಿಡ್, ದೇ, ವಾಜಂಟ್ ಈ ಥರ ಶಬ್ದಗಳನ್ನೇ ಕ್ವಶನ್ ಟ್ಯಾಗ್ ಎನ್ನುತ್ತೇವೆ. ಕ್ವಶನ್ ಟ್ಯಾಗ್ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸನ್ನು ಕೇಳ್ತಾವ್ರೆ ಅಂತಂದರೆ, ಕ್ವಶನ್ ಟ್ಯಾಗ್ ಮೇಲೆ ಇಲ್ಲಿ ನೋಡಿ, ಹೀ ಈಸ್ ರನ್ನಿಂಗ್ ಕ್ವಿಕ್ಲಿ ಈ ರೀತಿ ಸೆಂಟೆನ್ಸನ್ನು ಕೊಡ್ತಾವ್ರೆ. ಹೀ ಈಸ್ ರನ್ನಿಂಗ್ ಕ್ವಿಕ್ಲಿ, ಇದರಲ್ಲಿ ಕ್ವಶನ್ ಟ್ಯಾಗ್ ಬರೀರಿ ಅಂತ ಕೇಳ್ತಾರೆ. ನಾವು ಕ್ವಶನ್ ಟ್ಯಾಗನ್ನು ಇಲ್ಲಿ ವರ್ಬ್ ಇರುತ್ತಲ್ಲ, ಈಸ್, ಹ್ಯಾವ, ವಾಸ್, ವಿಲ್ ಏನಿರುತ್ತಲ್ಲ ಇದ್ರ ಮೇಲೆ ಕ್ವಶನ್ಸ್ ಮಾಡಬೇಕು. ಕ್ವಶನ್ ಟ್ಯಾಗನ್ನು ರೆಡಿ ಮಾಡಬೇಕು. ಇಲ್ಲಿ ನೋಡಿ, ಹೀಜ್ ಇದೆಯಲ್ಲ, ಇದನ್ನೇ ಕ್ವಶನ್ಸ್ ಟ್ಯಾಗ್ ಮಾಡಬೇಕು. ಹೀಜ್, ಹಿಜಂಟ್, ಹೀ ಇಲ್ಲಿ ಏನಿರ್ತದೆ ಅದನ್ನೇ ಬರೀಬೇಕು. ಇಲ್ಲಿ ಶಿ ಇದ್ದರೆ ಲಾಸ್ಟಿಗೆ ಶಿ ಬರೀಬೇಕು. ಇಲ್ಲಿ ಹೀ ಇದ್ದರೆ ಇಲ್ಲಿ ಹೀ ಬರೀಬೇಕು. ಇಲ್ಲಿ ನೋಡಿ, ಈಜ್ ಇದೆಯಾ, ಹಿಜಂಟ್, ಹೀ ಕೆಳಗಡೆ ಸ್ವಲ್ಪ ರೂಲ್ಸು ಚೇಂಜ್ ಇದೆ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಈಜಂಟ್ ಸಿ ಕ್ವಶನ್ ಟ್ಯಾಗ್ ಕೆಳಗಡೆ ನೋಡಿ, ಇಲ್ಲಿ ಒಂದು ಸೆಕೆಂಡ್, ಕ್ವಶನ್ ಟ್ಯಾಗ್ಗಳಲ್ಲಿ ಟೆನ್ಸ್ಗಳ ಬದಲಾಯಿಸುವಂತಿಲ್ಲ. ಕ್ವಶನ್ ಟ್ಯಾಗ್ಗಳನ್ನು ಯಾವಾಗಲೂ ಹಿ, ಶಿ, ಇಟ್, ದೇ, ಐ, ವಿ, ಯು, ದೇ ಗಳಿಂದಲೇ ಮಾಡುತ್ತೇವೆ. ವ್ಯಕ್ತಿ ಅಥವಾ ವಸ್ತುವಿನ ಹೆಸರು ಬಳಸಬಾರದು. ವಾಕ್ಯಗಳು ಪಾಸಿಟಿವ್ ಆಗಿದ್ದರೆ ನೆಗೆಟಿವ್ ಟ್ಯಾಗನ್ನು ಬಳಸಬೇಕು. ಇಲ್ಲಿ ನೋಡಿ, ಶಿ ಈಸ್ ಕ್ವಿಕ್ ಇದೆಯಲ್ಲ, ಇದು ಪಾಸಿಟಿವ್ ವಾಕ್ಯ ಇದೆ. ನಾವು ಕ್ವಶನ್ ಟ್ಯಾಗನ್ನು ನೆಗೆಟಿವಲ್ಲಿ ಮಾಡಬೇಕು. ಹೀಜ್ ಇದೆಯಾ, ಹಿಜಂಟ್, ಇಲ್ಲಿ ಸಿ ಇದೆ, ಲಾಸ್ಟ್ ಸಿ ಏನಿದೆ, ಹಿಜಂಟ್ ಸಿ
ಕ್ವಶನ್ನು ಟ್ಯಾಗು ಇದು ಪಾಸಿಟಿವಲ್ಲಿದೆ, ಕ್ವಶನ್ ಟ್ಯಾಗು ನೆಗೆಟಿವ್ ಮಾಡಬೇಕು. ನೆಕ್ಸ್ಟ್ ದೇ ಆರ್ ಬಿಜಿ, ಇಲ್ಲೇನಿದೆ ಆರ್ ಇದೆ, ಆರ್ ಬಂದು ಆರಂಟ್, ಇಲ್ಲಿ ಏನಿದೆ ದೇ ಇದೆ, ಅದನ್ನೇ ಲಾಸ್ಟಿಗೆ ದೇ ಬರಿಬೇಕು. ಇಷ್ಟೇ ಕೊಡ್ತಾರೆ. ದೇ ಆರ್ ಬಿಜಿ, ಇದರಲ್ಲಿ ಕ್ವಶನ್ ಟ್ಯಾಗ್ ಯಾವುದಂತ ಕೇಳ್ತಾವ್ರೆ. ಇಲ್ಲಿ ಆರಂಟ್ ದೇ ಬದಲು ಇಲ್ಲಿ ದ ಬರೀತಾರೆ, ಹೀಸ್ ಬರೀತಾರೆ, ಹೀ ಬರೀತಾರೆ, ಕನ್ಫ್ಯೂಸ್ ಮಾಡ್ತಾರೆ. ಅದಕ್ಕೋಸ್ಕರ ಇಲ್ಲಿ ಏನಿದೆ ನೋಡ್ಕೊಂಡ್ಬಿಟ್ಟು ಅದನ್ನೇ ನಾವು ಲಾಸ್ಟಿಗೆ ಬರೀಬೇಕು. ಇಷ್ಟು ಈಜಿ ಚಾಪ್ಟರು. ನೆಕ್ಸ್ಟ್ ಕೆಳಗಡೆ ವಾಕ್ಯಗಳು ನೆಗೆಟಿವ್ ಆಗಿದ್ದರೆ ಟ್ಯಾಗನ್ನು ಪಾಸಿಟಿವ್ ಆಗಿ ಸೇರಿಸಬೇಕು. ಇಲ್ಲಿ ಪಾಸಿಟಿವ್ ಇದ್ದರೆ ನೆಗೆಟಿವ್ ಮಾಡಬೇಕು, ವಾಕ್ಯ ನೆಗೆಟಿವ್ ಇದ್ದರೆ ಕ್ವಶನ್ ಟ್ಯಾಗು ಪಾಸಿಟಿವ್ ಮಾಡಬೇಕು. ಇದು ನೀವು ನೋಡ್ಕೊಳ್ಳಿ. ವಿ ಹ್ಯಾವ್ ನಾಟ್ ಕಂಪ್ಲೀಟೆಡ್ ದಿ ವರ್ಕ್, ಇದು ವಾಕ್ಯ ಸೆಂಟೆನ್ಸ್ ಏನಿದೆ ನೆಗೆಟಿವ್ ಅಲ್ಲಿದೆ, ಕ್ವಶನ್ ಟ್ಯಾಗು ಪಾಸಿಟಿವ್ ಅಲ್ಲಿ ಮಾಡಬೇಕು. ಇಲ್ಲಿ ನೋಡಿ ವಿ ಹ್ಯಾವ್ ನಾಟ್ ಇದೆ, ಹ್ಯಾವ್ ನಾಟ್ ಇದ್ದದ್ದು ಹ್ಯಾವ್ ದೇ, ಇದು ನಿಮಗೆ ನೆನಪಲ್ಲಿ ಹ್ಯಾವ್ ದೇ. ಇಲ್ಲಿ ವಿ ಇದೆಯಲ್ಲ, ವಿ ಪ್ಲೇಸಿಗೆ ನಾವು ದೇ ಬರಿಬೇಕು. ವಿ ಬಂದಾಗ ಹ್ಯಾವ್ ವಿ ಬರಿಬಾರ್ದು. ಇಲ್ಲಿ ಒಂದು ಸ್ವಲ್ಪ ರೂಲ್ಸ್ ಇದೆ, ನೀವು ಸ್ವಲ್ಪ ನೋಡ್ಕೊಳ್ಬೇಕು. ಯು ಕಾಂಟ್ ಸ್ಪೀಕ್ ಹಾರ್ಡ್ಲಿ ಅಂತಿದೆ. ಇಲ್ಲಿ ನೋಡಿ ಯು ಕಾಂಟ್ ವಾಕ್ಯ ನೆಗೆಟಿವ್ ಇದೆ, ಕ್ವಶನ್ ಟ್ಯಾಗು ಪಾಸಿಟಿವಲ್ಲಿ ಮಾಡಬೇಕು. ಕಾಂಟ್ ಇದೆಯಲ್ಲ ಇದು ಕ್ಯಾನ್ ಯು, ಇಲ್ಲಿ ಯು ಇದೆ, ಕ್ಯಾನ್ ಯು, ಇಷ್ಟು ನೀವು ನೆನಪಿಟ್ಕೊಳ್ಬೇಕು. ವಾಕ್ಯಗಳಲ್ಲಿ ಯಾವಾಗಲೂ ಹೆಲ್ಪಿಂಗ್ ವರ್ಬ್ ಇರುತ್ತದೆಯೋ ಅದೇ ಹೆಲ್ಪಿಂಗ್ ವರ್ಬನ್ನು ಬಳಸಿ ಟ್ಯಾಗನ್ನು ಸೇರಿಸಬೇಕು. ಇಲ್ಲಿ ನೋಡಿ ಹೀಸ್ ಬಂದಾಗ ಹಿಸಂಟ್ ಆಗುತ್ತದೆ, ಆರ್ ಬಂದಾಗ ಆರಂಟ್ ಆಗುತ್ತದೆ, ಹ್ಯಾವ್ ಬಂದಾಗ ಹ್ಯಾವಂಟ್ ಆಗುತ್ತದೆ, ವಾಜು ವಾಜಂಟ್, ವರ್ ವರಂಟ್, ಹ್ಯಾಜು ಹ್ಯಾಜಂಟು. ಮತ್ತು ಕೆಳಗಡೆ ಒಂದು ಸ್ವಲ್ಪ ಇಂಪಾರ್ಟೆಂಟ್ಸ್ಗಳಿವೆ, ಸ್ವಲ್ಪ ಚೇಂಜಸ್ಗಳಿದೆ, ಅದನ್ನ ಹೇಳ್ತೀನಿ. ಹ್ಯಾಡು ಹ್ಯಾಡಂಟ್, ಡಸ್ ಡಜಂಟ್, ಕ್ಯಾನ್ ಕಾಂಟ್, ವುಡ್ ವುಡಂಟ್, ಶಾಲು ಶಾಂಟ್, ಡೂ ಡೋಂಟ್, ಡಿಡ್ ಡಿಡಂಟ್, ಕುಡ್ ಕುಡಂಟ್, ಮಸ್ಟ್ ಮಸ್ಟಂಟ್. ಇಷ್ಟು ನೀವು ನೆನಪಿಟ್ಕೊಳ್ಬೇಕು. ಇಷ್ಟು ನೆಕ್ಸ್ಟು ಇದು ಸ್ವಲ್ಪ ರೂಲ್ಸು ಚೇಂಜ್ ಇದೆ, ಸ್ವಲ್ಪ ನೀವು ನೋಡ್ಕೊಳ್ಬೇಕು. ಇಂಪಾರ್ಟೆಂಟು ಕಮ್ಯುನಿಕೇಷನ್ ನೋಟ್ಸು ಇದೇ ರೀತಿ ಕಂಪ್ಲೀಟಾಗಿ ಇದೇ ರೀತಿ ಮಾಡಿರೋದು ಇಂಪಾರ್ಟೆಂಟು. ನಿಮಗೆ ನೋಟ್ಸ್ಗಳು ಏನಾದರೂ ಬೇಕಾಗಿದ್ದರೆ ಕನ್ನಡ ಆಗಲಿ, ಕಂಪ್ಯೂಟರ್ ಆಗಲಿ, ಇಂಗ್ಲೀಷ್ ಆಗಿದ್ದರೆ ಇದೇ ರೀತಿ ನಾನು ಇಂಪಾರ್ಟೆಂಟನ್ನು ರೆಡ್ ಮಾರ್ಕ್ನಿಂದ ಹೈಲೈಟ್ ಮಾರ್ಕ್ ಮಾಡಿರೋದು. ನೋಟ್ಸ್ಗಳು ಬೇಕಾದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ನನಗಲ್ಲೊಂದು ಮೆಸೇಜ್ ಮಾಡಿರಿ. ಎಲ್ಲನೂ ಇಂಪಾರ್ಟೆಂಟನ್ನು ಕವರ್ ಮಾಡಿದ್ದೇನೆ. ಮೋಸ್ಟ್ ಇಂಪಾರ್ಟೆಂಟ್ ನೆನಪಿಡಿ, ಐ ವಿಲ್ ಇಂದ ಪ್ರಾರಂಭವಾಗುವ ವಾಕ್ಯದ ಟ್ಯಾಗ್ ಯಾವಾಗಲೂ ವೋಂಟ್ ಐ ಎಂದಾಗುತ್ತದೆ. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ಯಾವ ವಾಕ್ಯದಲ್ಲಿ ಐ ವಿಲ್ ಅಂತ ಬಂದಿರುತ್ತಲ್ಲ ಆವಾಗ ಅಲ್ಲಿ ನಾವು ವೋಂಟ್ ಐಯನ್ನು ಬಳಸಬೇಕು. ಐ ಆಮ್ ಇದ್ದಾಗ ಆರಂಟ್ ಐ ಬರುತ್ತದೆ, ಐ ಆಮ್ ನಾಟ್ ಬರಲ್ಲ. ಐ ಆಮ್ ಇದ್ದಾಗ ಆರಂಟ್ ಐ ಕ್ವಶನ್ ಟ್ಯಾಗನ್ನು ಬಳಸಬೇಕು. ಐ ಆಮ್ ನಾಟ್ ಇದ್ದಾಗ ಆಮ್ ಐ ಬಳಸಬೇಕು. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟು. ಐ ವಿಲ್ ನಾಟ್ ಬಂದಾಗ ವಿಲ್ ಐ ವಿಲ್ ಬಂದಾಗ ವೋಂಟ್ ಐಯನ್ನು ಬಳಸಬೇಕು. ಇಂಪಾರ್ಟೆಂಟು. ಸುಮಾರು ಎಕ್ಸಾಮ್ಗಳಲ್ಲಿ ಈ ರೀತಿ ಕ್ವಶನ್ಸನ್ನು ಕೇಳವ್ರೆ. ಇನ್ನೊಂದು ನಿಯಮ ಏನಪ್ಪ ಅಂತಂದರೆ ಇದನ್ನು ಕೂಡ ನೆನಪಿಟ್ಕೊಳ್ಳಿ. ಒಂದು ಸೆಕೆಂಡು. ರೂಲ್ ಒಂದು ರಿಕ್ವೆಸ್ಟು, ಆರ್ಡರು, ಈ ರೀತಿ ವಾಕ್ಯಗಳಿದ್ದಾಗ ಇಲ್ಲಿ ನೋಡಿ ಯಾವಾಗಲೂ ವಾಕ್ಯಗಳಲ್ಲಿ ರಿಕ್ವೆಸ್ಟು, ಆರ್ಡರ್, ಸಜೆಷನ್ ರೀತಿ ಇರುತ್ತವೆಯೋ ಅವುಗಳ ಜೊತೆ ವಿಲ್ ಯು ಸೇರಿಸಿ ಟ್ಯಾಗನ್ನು ಮಾಡಬೇಕು. ಇಲ್ಲಿ ನೋಡಿ ಉದಾಹರಣೆ, ಕ್ಲೋಸ್ ದಿ ಡೋರ್, ಕ್ಲೋಸ್ ದಿ ಡೋರ್, ಇಷ್ಟೇ ಇರುತ್ತದೆ ಕ್ವಶನ್ಸು. ಕ್ಲೋಸ್ ದಿ ಡೋರ್, ಇಲ್ಲಿ ನಾವೇನು ಮಾಡ್ತಾಯಿದ್ದೀವಿ, ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ. ಈ ರೀತಿ ಸೆಂಟೆನ್ಸ್ ಬಂದಾಗ ಕ್ವಶನ್ ಟ್ಯಾಗ್ ಯಾವಾಗಲೂ ವಿಲ್ ಯು ಆಗಿರುತ್ತದೆ. ಇದು ನಿಮಗೆ ನೆನಪಿಟ್ಕೊಳ್ಳಿ. ಕ್ವಶನನ್ನು ನೀವು ಓದ್ಕೊಳ್ಬೇಕು. ಏನಿದೆ, ಕ್ಲೋಸ್ ದಿ ಡೋರ್, ನಾವು ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ರಿಕ್ವೆಸ್ಟ್ ಬಂದಿದೆಯಾ, ವಿಲ್ ಯು. ಎರಡನೇದು ಕೀಪ್ ಕ್ವೈಟ್, ಕೀಪ್ ಕ್ವೈಟ್, ಇಲ್ಲಿ ನಾವು ಆರ್ಡರ್ ಮಾಡ್ತಾಯಿದ್ದೀವಿ. ಈ ರೀತಿ ಸೆಂಟೆನ್ಸ್ ಬಂದಾಗ ಕ್ವಶನ್ ಟ್ಯಾಗ್ ವಿಲ್ ಯು ಆಗಿರುತ್ತದೆ. ಇಲ್ಲಿ ನೋಡಿ ಗಿವ್ ಮೀ ಯುವರ್ ನೋಟ್ಬುಕ್, ಗಿವ್ ಮೀ ಯುವರ್ ನೋಟ್ಬುಕ್, ಇಲ್ಲಿ ನಾವು ಕೂಡ ಆರ್ಡರ್ ಮಾಡ್ತಾಯಿದ್ದೀವಿ, ಕ್ವಶನ್ ಟ್ಯಾಗ್ ವಿಲ್ ಯು ಆಗಿರುತ್ತದೆ. ಮೇ ಐ ಹ್ಯಾವ್ ಯುವರ್ ಮೊಬೈಲ್ ಪ್ಲೀಸ್, ನಾವಿಲ್ಲಿ ರಿಕ್ವೆಸ್ಟ್ ಮಾಡ್ತಾಯಿದ್ದೀವಿ, ಏನು ಮೇ ಐ ಹ್ಯಾವ್ ಯುವರ್ ಮೊಬೈಲ್ ಪ್ಲೀಸ್ ಅಂತ ಕೇಳ್ತಾಯಿದ್ದೀವಿ,
ಕ್ವಶನ್ ಟ್ಯಾಗು ವಿಲ್ ಯು ಆಗಿರುತ್ತದೆ. ಏನಪ್ಪ ಅಂತಂದರೆ ರಿಕ್ವೆಸ್ಟು, ಆರ್ಡರು, ಸಜೆಷನ್ ಈ ರೀತಿ ವಾಕ್ಯಗಳು ಬಂದಾಗ ಕ್ವಶನ್ ಟ್ಯಾಗನ್ನು ವಿಲ್ ಯು ಆಗಿ ಬಳಸಬೇಕು. ಲೆಟ್ಸ್ ಎಂಬ ಲೆಟ್ಸ್ ಇಂದ ಪ್ರಾರಂಭವಾಗುವ ವಾಕ್ಯಗಳಿಗೆ ಯಾವಾಗಲೂ ಶಾಲ್ ವಿ ಕ್ವಶನ್ ಟ್ಯಾಗನ್ನು ಬಳಸಬೇಕು. ಯಾವ ವಾಕ್ಯ, ಇಲ್ಲಿ ಉದಾಹರಣೆ ನೋಡಿ, ಲೆಟ್ಸ್ ಸ್ಟಾರ್ಟ್, ಲೆಟ್ಸ್ ಮೂವ್ ನೌ, ಲೆಟ್ಸ್ ಗೋ ಫಾರ್ ವಾಕ್. ಈ ರೀತಿ ಸೆಂಟೆನ್ಸ್ ಯಾವಾಗಲೂ ಲೆಟ್ಸ್ ಇಂದ ಸೆಂಟೆನ್ಸ್ ಯಾವ ಪ್ರಾರಂಭವಾಗುತ್ತಲ್ಲ ಅಂಥದಕ್ಕೆ ಕ್ವಶನ್ ಟ್ಯಾಗ್ ಶಾಲ್ ವಿ ಅನ್ನು ಬಳಸಬೇಕು. ನೋಡಿ, ಲೆಟ್ಸ್ ಸ್ಟಾರ್ಟ್ ಅಂತಿದ್ರೆ ಶಾಲ್ ವಿ, ಲೆಟ್ಸ್ ಮೂವ್ ನೌ ಶಾಲ್ ವಿ. ಕ್ವಶನ್ ಟ್ಯಾಗ್ ಲೆಟ್ಸ್ ಇಂದ ಯಾವ ವಾಕ್ಯ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ಕ್ವಶನ್ ಟ್ಯಾಗನ್ನು ನಾವು ಶಾಲ್ ವಿ ಅಂತ ಹಾಕಬೇಕು. ಇದು ಸುಮಾರು ಸಾರಿ ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ. ಯಾವಾಗ ವಾಕ್ಯಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇರುವುದಿಲ್ಲವೋ ಆಗ ಡೂ ಗುಂಪಿನ ವರ್ಬ್ಗಳನ್ನು ಬಳಸಬೇಕು ಟೆನ್ಸ್ಗೆ ಅನುಗುಣವಾಗಿ. ಇಲ್ಲಿ ನೋಡಿ, ಒಂದೊಂದು ವಾಕ್ಯದಲ್ಲಿ ಹೆಲ್ಪಿಂಗ್ ವರ್ಬ್ಗಳು ಇರುವುದಿಲ್ಲ, ಆ ಸಮಯದಲ್ಲಿ ನಾವು ಏನು ಬಳಸಬೇಕು ಕ್ವಶನ್ ಟ್ಯಾಗ್ ಆಗಿ ಅಂತ ಕೇಳಿದರೆ, ಒಂದು ಸೆಕೆಂಡ್, ಹಿ ವೆಂಟ್ ಹೋಮ್. ಇಲ್ಲಿ ಯಾವುದೇ ಥರನಾದ ಏಜು, ವಾಜು, ಯಾವ ಈ ರೀತಿ ಕ್ವಶನ್ ಟ್ಯಾಗ್ ಇಲ್ಲ. ಇಂಥ ಸಮಯದಲ್ಲಿ ನಾವು ಏನು ಬಳಸಬೇಕಂದ್ರೆ ನೋಡಿ, ಏನಪ್ಪ ಅಂದ್ರೆ ಹಿ ವೆಂಟ್ ಹೋಮ್. ಇದು ಯಾವ ಸೆಂಟೆನ್ಸಲ್ಲಿದೆ ನೋಡಿಕೊಳ್ಬೇಕು. ಸೆಂಟೆನ್ಸ್ ಇದು ಪಾಸ್ಟ್ ಟೆನ್ಸಲ್ಲಿದೆ. ಹಿ ವೆಂಟ್ ಬದಿಯಲ್ಲಿ ಇದು ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ, ಅದಕ್ಕೋಸ್ಕರ ಡಿಡಂಟ್ ಬರುತ್ತದೆ. ಡಿಡಂಟ್ ಹಿ ಯಾಕಂದರೆ ಇಲ್ಲಿ ಹಿ ಇದೆ, ಇಲ್ಲಿ ಶಿ ಬಂದಿದ್ದರೆ ಇಲ್ಲಿ ಲಾಸ್ಟ್ ಕೂಡ ಶಿ ಬರ್ತಾ ಇತ್ತು. ನೋಡಿ, ಪಾಸ್ಟ್ ಟೆನ್ಸ್ನಲ್ಲಿ ಇರೋದರಿಂದ ಡಿಡಂಟ್ ಬರುತ್ತದೆ. ಸಿ ಸಿಂಗ್ಸ್ ಅ ಸಾಂಗ್, ಇದು ಸಿಂಪಲ್ ಟೆನ್ಸಲ್ಲಿದೆ. ಸಿ ಸಿಂಗ್ಸ್ ಅ ಸಾಂಗ್, ಇಲ್ಲಿ ಯಾವುದೇ ಥರನಾದ ಈಜು, ವಾಜು, ಹ್ಯಾವ್ ಹೆಲ್ಪಿಂಗ್ ವರ್ಬ್ ಇಲ್ಲಲ್ಲ, ಅದಕ್ಕೋಸ್ಕರ ನಾವು ಇದನ್ನು ನೋಡಿ ಸೆಂಟೆನ್ಸ್ ನೋಡಿಬಿಟ್ಟು ಡಜ್, ಇಲ್ಲಿ ಸಿ ಬಂದಿದೆ ಅದಕ್ಕೋಸ್ಕರ ಡಜಂಟ್ ಸಿ ಅನ್ನು ಬಳಸಿದ್ದೇವೆ. ಪ್ರೆಸೆಂಟ್ ಟೆನ್ಸ್ ಸಿಂಗುಲರ್ನಲ್ಲಿರುವುದರಿಂದ ಡಜಂಟ್ ಬರುತ್ತದೆ. ದೇ ರೈಟ್ ಅ ಲೆಟರ್, ಇಲ್ಲಿ ಡೋಂಟ್ ದೇ ಪ್ರೆಸೆಂಟ್ ಟೆನ್ಸ್ಲು ಫ್ಲೂರಲ್ ಆಗಿರೋದ್ರಿಂದ ಡೋಂಟನ್ನು ಬಳಸಬೇಕು. ಇಲ್ಲಿ ನೋಡಿ, ಐ, ವಿ, ಯು, ದೇ ಬಂದಾಗ ಡೋಂಟನ್ನು ಬರುತ್ತದೆ ಅಂದರೆ ಕ್ವಶನ್ ಟ್ಯಾಗ್. ಇ, ಸಿ, ಇಟ್ ಬಂದಾಗ ಡಜಂಟ್ ಬರುತ್ತದೆ. ಇಲ್ಲಿ ನೋಡಿ, ಇಲ್ಲಿ ಹಿ ಬಂದಿದೆ ಕ್ವಶನ್ ಟ್ಯಾಗು, ಇದು ಪಾಸ್ಟ್ ಟೆನ್ಸಲ್ಲಿದೆ ಅದಕ್ಕೋಸ್ಕರ ಡಿಡಂಟ್ ಬಂದಿದೆ. ಇಲ್ಲಿ ನೋಡಿ, ಶಿ ಬಂದಿದೆ ಕ್ವಶನ್ ಟ್ಯಾಗು, ಡಜಂಟ್ ಬಂದಿದೆ. ಇಲ್ಲಿ ನೋಡಿ, ಸಿ ಇದೆಯಲ್ಲ ಕ್ವಶನ್ ಟ್ಯಾಗು ಡಜಂಟ್. ಇಲ್ಲಿ ದೇ ಇದೆ ಕ್ವಶನ್ ಟ್ಯಾಗು ಡೋಂಟ್ ಬಂದಿದೆ. ಇಲ್ಲಿ ದೇ ಇದೆ ಕ್ವಶನ್ ಟ್ಯಾಗು ಡೋಂಟ್ ಬಂದಿದೆ. ಇದೇ ರೀತಿ ವಾಕ್ಯದಲ್ಲಿ ಐ, ವಿ, ಯು, ದೇ ಬಂದಾಗ ಡೋಂಟ್ ಬರುತ್ತದೆ. ಇ, ಸಿ, ಇಟ್ ಬಂದಾಗ ಡಜಂಟ್ ಬರುತ್ತದೆ. ಯಾವಾಗ ಹೆಲ್ಪಿಂಗ್ ವರ್ಬ್ ಇಲ್ಲದೇ ಇರುವ ಸಮಯದಲ್ಲಿ, ಇದು ನಿಮಗೆ ನೆನಪಿರಲಿ, ಇಲ್ಲಿ ಯಾವುದೇ ಥರನಾದಂಥ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಅಂದರೆ ಈಜು, ಇಲ್ಲಿ ನೋಡಿ ಮೇಲ್ಗಡೆ ಹೆಲ್ಪಿಂಗ್ ವರ್ಬ್ ಅಂದರೆ, ಒಂದು ಸೆಕೆಂಡ್ ನಿಮ್ಗೆ ತೋರಿಸ್ತೀನಿ, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಇಲ್ಲಿದೆ, ಸಿ ಈಸ್ ಕ್ವಿಕ್, ಇಲ್ಲಿ ಈಜ್ ಬಂದಿದೆ ಅದಕ್ಕೋಸ್ಕರ ಇಜಂಟ್ ಹಾಕಿದ್ವಿ. ದೇ ಆರ್ ಬಿಜಿ, ಇಲ್ಲಿ ಆರ್ ಬಂದಿದೆ, ಇಲ್ಲಿ ಅರಂಟ್ ಹಾಕಿದ್ವಿ. ಈ ರೀತಿಯಾದಂಥ ಈಜು, ಆರು, ಹ್ಯಾವ್, ಅದೇ ಈ ರೀತಿಯಾದಂಥ ಹೆಲ್ಪಿಂಗ್ ವರ್ಬು ಇಲ್ಲಿ ಕೆಳಗಡೆ ಇಲ್ಲದೇ ಇರುವಂಥ ಸಮಯದಲ್ಲಿ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ನೋಡಿಬಿಟ್ಟು ನಾವು ಇವುಗಳನ್ನು ಎರಡು ಬಳಸಬೇಕು. ಎಕ್ಸಾಮಲ್ಲಿ ಈ ರೀತಿ ಕ್ವಶನ್ಸ್ ಕೇಳಿಬಿಟ್ಟು ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಅಷ್ಟು ನಿಮಗೆ ಸ್ಟಡಿ ಮಾಡಿದರೆ ಕ್ವಶನ್ ಟ್ಯಾಗು ಕಂಪ್ಲೀಟ್ ಆಯಿತು. ಕ್ವಶನ್ ಟ್ಯಾಗ್ ಮೇಲೆ ಟೋಟಲ್ ಆಗಿ 30 ಪ್ರೀವಿಯಸ್ ಇಯರ್ ಎಕ್ಸಾಮಲ್ಲಿ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. ನೀವು ಕ್ವಶನ್ಸು ಕೂಡ ಪ್ರಾಕ್ಟೀಸ್ ಮಾಡಬೇಕು. ಇಲ್ಲಿ ನೋಡಿ, ಮೊದಲನೇದಂದರೆ ಒಂದು ಈಜಿ ಮೆಥಡ್ 10 ಕ್ವಶನ್ಸು, ಒಂದು ಮೀಡಿಯಮ್ ಮೆಥಡ್ 10 ಕ್ವಶನ್ಸು, ಲಾಸ್ಟು ಡಿಫಿಕಲ್ಟ್ ಮೆಥಡ್ 10 ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. ಎಕ್ಸಾಮಲ್ಲಿ ಕ್ವಶನ್ಸು ಇದೇ ರೀತಿಯಾಗಿ ಕೇಳುತ್ತಾರೆ. ಸಿ ಈಸ್ ಆನ್ ಎಕ್ಸಲೆಂಟ್ ಕ್ಲಾಸಿಕಲ್ ಡ್ಯಾನ್ಸರ್, ಇಲ್ಲೇನಿದೆ ಈಸ್ ಬಂದಿದೆ ಕ್ವಶನ್ ಟ್ಯಾಗು ಈಸಂಟ್ ಸಿ ಆಗುತ್ತದೆ. ಇಲ್ಲಿ ನೀವು ನೋಡ್ಕೊಳ್ಳಿ, ಈಸಂಟ್ ಸಿ ಎಲ್ಲಿದೆ ನೋಡ್ಕೊಳ್ಬೇಕು. ಈಸಂಟ್ ಸಿ ಆನ್ಸರ್ ಎಲ್ಲಿದೆ, ಈಸಂಟ್ ಸಿ. ಇಷ್ಟೇ ಸಿಂಪಲ್ ಇರುತ್ತೆ, ನೀವಷ್ಟು ಸ್ಟಡಿ ಮಾಡಿದ್ರೆ ಸಾಕು. ಎರಡನೇ ಕ್ವಶನು, ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಗ್ರ್ಯಾಜುಯೇಷನ್ ಪ್ರಾಜೆಕ್ಟ್.
ದೇ ಹ್ಯಾವ್ ಕಂಪ್ಲೀಟೆಡ್ ದೇರ್ ಗ್ರ್ಯಾಜುಯೇಷನ್ ಪ್ರಾಜೆಕ್ಟ್. ಇಲ್ಲಿ ಎರಡನೇ ಕ್ವಶನ್ ನೋಡಿ. ಇಲ್ಲಿ ಒಂದನೇ ಕ್ವಶನ್ನು KPSC FD 2018ರಲ್ಲಿ ಕೇಳಿರುವಂಥ ಕ್ವಶನ್. ಎರಡನೇ ಕ್ವಶನ್ SSC MTS 2021ರಲ್ಲಿ ಕೇಳಿರುವಂಥ ಕ್ವಶನ್. ದೇ ಹ್ಯಾವ್ ಕಂಪ್ಲೀಟೆಡ್, ಇಲ್ಲಿ ಕ್ವಶನ್ ಟ್ಯಾಗ್ ಏನಿದೆ ಹ್ಯಾವ್ ಇದೆ. ಹ್ಯಾವ್ ಇದ್ದರೆ ಇಲ್ಲಿ ಕ್ವಶನ್ನು ಪಾಸಿಟಿವಲ್ಲಿದೆ. ಪಾಸಿಟಿವಲ್ಲಿದ್ದಾಗ ನಾವು ಕ್ವಶನ್ ಟ್ಯಾಗು ನೆಗೆಟಿವಲ್ಲಿ ಮಾಡಿಕೊಳ್ಬೇಕು. ಇವಾಗ ಪಾಸಿಟಿವಲ್ಲಿ ಯಾವುದ್ಯಾವುದಿದೆಯಲ್ಲ ಅದನ್ನು ಡಿಲೀಟ್ ಮಾಡಿ, ಇದು ಆಗಲ್ಲ. ನೆಗೆಟಿವ್ ಯಾವುದಿದೆ ಹ್ಯಾವ್ ಇದ್ದಿದ್ದು ಹ್ಯಾವಂಟ್ ಆಗುತ್ತೆ. ಇಲ್ಲಿ ದೇ ಇದ್ದಿದೆ ಹ್ಯಾವಂಟ್ ದೇ ಎಲ್ಲಿದೆ ನೋಡ್ಕೊಳ್ಬೇಕು. ಹ್ಯಾವಂಟ್ ದೇ ಎಲ್ಲಿದೆ? ಆನ್ಸರ್ ಎ ಹ್ಯಾವಂಟ್ ದೇ. ಇದು ಡೋಂಟ್, ಇದು ಆಗಲ್ಲ. ಹ್ಯಾವಂಟ್ ದೇ ಇದು ಯಾವುದೇ ಆಗಲ್ಲ. ಹ್ಯಾಸಂಟ್ ಡೇ ಇದು ಕೂಡ ಆಗಲ್ಲ. ಹ್ಯಾವಂಟ್ ಡೇ ಆನ್ಸರ್ ಎ ಕರೆಕ್ಟ್ ಆಗಿದೆ. ಹೀ ಡಸ್ ನಾಟ್ ಲೈಕ್ ಟು ಪ್ಲೇ ಕ್ರಿಕೆಟ್. ಹೀ ಡಸ್ ನಾಟ್ ಲೈಕ್ ಟು ಪ್ಲೇ ಕ್ರಿಕೆಟ್ ಅಂತಿದೆ. ಕ್ವಶನ್ ಟ್ಯಾಗ್ ಏನಿದೆ ಕ್ವಶನ್ನು ಇದು ನೆಗೆಟಿವಲ್ಲಿದೆ. ಸೆಂಟೆನ್ಸ್ ನೀವು ನೋಡ್ಕೊಳ್ಬೇಕು. ಇದು ಸೆಂಟೆನ್ಸು ಕ್ವಶನ್ ಏನಿದೆ ನೆಗೆಟಿವಲ್ಲಿದೆ. ಡಸಂಟ್ ಇದೆ, ಹೀ ಡಸಂಟ್ ಇದೆ. ಕ್ವಶನ್ ಟ್ಯಾಗ್ ನಾವು ಪಾಸಿಟಿವಲ್ಲಿ ಮಾಡಬೇಕು. ಕ್ವಶನ್ನು ನೆಗೆಟಿವಲ್ಲಿ ಬಂದರೆ ಕ್ವಶನ್ ಟ್ಯಾಗು ಪಾಸಿಟಿವಲ್ಲಿ ಮಾಡಿಕೊಳ್ಬೇಕು. ಕ್ವಶನ್ ಟ್ಯಾಗು ಪಾಸಿಟಿವಲ್ಲಿ ಬಂದರೆ ಕ್ವಶನ್ ಟ್ಯಾಗು ನೆಗೆಟಿವಲ್ಲಿ ಮಾಡ್ಕೊಳ್ಬೇಕು. ಇದು ನಿಮ್ಗೆ ನೆನಪಿರಲಿ. ಇದು ಕ್ವಶನ್ ಇದೆ ನೆಗೆಟಿವಲ್ಲಿದೆ, ಕ್ವಶನ್ ಟ್ಯಾಗು ಪಾಸಿಟಿವ್ ಮಾಡ್ಕೊಳ್ಬೇಕು. ಇವಾಗ ನೋಡಿ ಹೀ ಡಸ್ ನಾಟ್ ಇದೆ, ಕ್ವಶನ್ ಟ್ಯಾಗು ಡಸ್ ಹೀ ಆಗುತ್ತದೆ. ಡಸ್ ಹಿ ಎಲ್ಲಿದೆ ಹುಡುಕೊಳ್ಳಬೇಕು. ಡಸ್ ಹಿ ಆನ್ಸರ್ ಬಿ ಡಸ್ ಹಿ. ಇಲ್ಲಿ ಹೀ ಯಾಕೆ ಬಂದಿದೆ ಅಂದರೆ ಇಲ್ಲಿ ಕೂಡ ಹೀ ಇದೆ, ಅದಕ್ಕೋಸ್ಕರ. ಇಷ್ಟನ್ನು ನೀವು ಕರೆಕ್ಟಾಗಿ ನೋಡ್ತಾ ಹೋಗಿ. ಇಲ್ಲಿ KSDF ಮತ್ತು SSC CHSL 2020ರಲ್ಲಿ ಕೇಳಿರೋಂಥ ಕ್ವಶನ್ಸು, KPSC ಗ್ರೂಪ್ ಸಿ ಕೇಳಿರೋಂಥ ಕ್ವಶನ್ಸು, ಈ ರೀತಿ ಕ್ವಶನ್ಸನ್ನು ಪ್ಲೀಸ್ ನೀವು ಆದಷ್ಟು ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ. ಇಷ್ಟು 10 ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. ಸ್ಟೇಟ್ ಗೌರ್ಮೆಂಟ್ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳಿರೋಂಥ ಕ್ವಶನ್ಸ್ SSC ಸೆಲೆಕ್ಷನ್ ಪೋಸ್ಟ್. ನೆಕ್ಸ್ಟ್ 10 ಮೀಡಿಯಮ್ ಪ್ರಶ್ನೆಗಳು. ಇದು ಕೂಡ ಅದೇ ರೀತಿ ಇರುತ್ತದೆ. ಇಂಪಾರ್ಟೆಂಟು 10 ಮೀಡಿಯಮ್ ಕ್ವಶನ್ಸ್ಗಳನ್ನು ಹಾಕಿದ್ದೇನೆ. ಇಲ್ಲಿ ನೋಡಿ ಒಂದು ಕ್ವಶನ್ನು, ಐ ಆಮ್ ರೈಟ್ ಅಬೌಟ್ ದಿ ಲೀಗಲ್ ಫ್ಯಾಕ್ಟ್ ಆಫ್ ದಿಸ್ ಕೇಸ್ ಅಂತಿದೆ. ಕ್ವಶನ್ ಟ್ಯಾಗ್ ಐ ಆಮ್ ಇದೆ. ಇಲ್ಲಿ ಐ ಆಮ್ ಇದ್ದಲ್ಲಿ ಕೂಡ ಅವನ್ನ ಹಿಂದ್ಗಡೆ ತೋರಿಸಿದಾಗ ಏನು ಮಾಡಬೇಕು, ಐ ಆಮ್ ಬಂದಾಗ ಆರಂಟ್ ಐ ಬರುತ್ತದೆ. ಇಲ್ಲಿಯೂ ನೋಡ್ಕೋಬೋದು ಕ್ವಶನ್ನು ಆರಂಟ್ ಐ ನೋಟ್ ಐ ಆಮ್ ಟೇಕ್ಸ್ ಆರಂಟ್ ಐ ಇನ್ ನೆಗೆಟಿವ್ ಟ್ಯಾಗ್. KPSC FD 2021ರಲ್ಲಿ ಕೇಳೋಂಥ ಕ್ವಶನ್ಸು. ನೆಕ್ಸ್ಟ್ ಕ್ವಶನ್ ನೋಡ್ಕೊಳ್ಳಿ, ಕ್ಲೋಸ್ ದಿ ಡೋರ್ ಬಿಹೈಂಡ್ ಯು ಹ್ಯಾವ್ ಲಿವ್ ಅಂತಿದೆ. ಕ್ಲೋಸ್ ದಿ ಡೋರ್ ಬಿಹೈಂಡ್ ಯು ವೆನ್ ಯು ಲಿವ್ ಅಂತಿದೆ. ಕರೆಕ್ಟಾಗಿ ನೋಡಿ, ಇಂಪಾರ್ಟೆಂಟ್ ಇದೆ. ಯಾಕಂದರೆ SSC CHSL 2020ರಲ್ಲಿ ಕೇಳಿರುವಂಥ ಕ್ವಶನು. ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ಕೇಳಿರುವಂಥ ಕ್ವಶನ್ಸು ಮೋಸ್ಟ್ ಆಫ್ ದಿ ಕ್ವಶನ್ಸ್ ಆರ್ ರಿಪೀಟೆಡ್ ಕ್ವಶನ್ಸ್ ಟು ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್. KA ಡಿಪಾರ್ಟ್ಮೆಂಟು ಜಾಸ್ತಿ ಫೋಕಸ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಗಳಲ್ಲಿ ನಡೆದಂಥ ಕ್ವಶನ್ಸ್ಗಳನ್ನು. ಅದು ನಿಮ್ಮ ತಲೆಯಲ್ಲಿರಲಿ. ಈ ಸೆಂಟೆನ್ಸ್ ಏನು ಮಾಡ್ತಾಯಿದೆ, ರಿಕ್ವೆಸ್ಟ್ ಮಾಡ್ತಾಯಿದೆ. ನಾನು ಹಿಂದ್ಗಡೆ ಹೇಳಿರೋ ಹಾಗೆ ರಿಕ್ವೆಸ್ಟು, ಆರ್ಡರು, ಸಜೆಷನು ಈ ರೀತಿ ಬಂದಾಗ ವಿಲ್ ಯು ಅಂತ ಬಳಸಬೇಕು. ಇಲ್ಲಿ ನೋಡಿ, ಕ್ಲೋಸ್ ದಿ ಡೋರ್ ಬಿಹೈಂಡ್ ಯು ವೆನ್ ಯು ಲಿವ್ ಅಂತಿದೆಯಲ್ಲ, ಇಲ್ಲಿ ರಿಕ್ವೆಸ್ಟ್ ಇರೋದರಿಂದ ವಿಲ್ ಯು ಅನ್ನು ನಾವು ಬಳಸಬೇಕು. ಇದು ನಿಮಗೆ ನೆನಪಲ್ಲಿ ಇಂಪಾರ್ಟೆಂಟ್. ಇದೇ ರೀತಿಯಾಗಿ ಟೋಟಲಾಗಿ 10 ಕ್ವಶನ್ನು ಇಲ್ಲೇನಂತ ಟೋಟಲಾಗಿ 20 ಕ್ವಶನ್ ಆಯಿತು. ನೆಕ್ಸ್ಟ್ ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ಗಳನ್ನು ಹಾಕಿರುತ್ತೇನೆ. ಇಷ್ಟು ಡಿಫಿಕಲ್ಟ್ ಅಂದರೆ ತೀರಾ ಆ ರೀತಿ ಡಿಫಿಕಲ್ಟ್ ಇಲ್ಲ, ಇದು ಕೂಡ ಈಸಿ ಇರುತ್ತದೆ. ಇವು 10 ಕ್ವಶನ್. ಟೋಟಲಾಗಿ ಪ್ರತಿಯೊಂದು ಟಾಪಿಕ್ ಮೇಲೆ 30 MCQಸ್ಗಳನ್ನು ನೀವು ಈ ರೀತಿ ಸ್ಟಡಿ ಮಾಡಿದಾಗ ಎಕ್ಸಾಮಲ್ಲಿ ಯಾವುದೇ ರೀತಿಯಾದಂಥ ಕ್ವಶನ್ಸ್ಗಳು ಮಿಸ್ ಆಗೋಕ್ಕೆ ಚಾನ್ಸೇ ಇಲ್ಲ. ಅದೇ ಕ್ವಶನ್ ಟ್ಯಾಗ್ ಮೇಲೆ ಕ್ವಶನ್ ಟ್ಯಾಗ್ ಎರರ್ ಆ್ಯಂಡ್ ಐಡೆಂಟಿಫಿಕೇಷನ್ ಮೇಲೆ ಯಾವ ರೀತಿ ಕ್ವಶನ್ಸ್ ಕೇಳ್ತಾರಂತ ಇದನ್ನು ಸುಮಾರು ಎಕ್ಸಾಮಲ್ಲಿ ಕ್ವಶನ್ಸ್ ಕೇಳವ್ರೆ. ಅದಕ್ಕೋಸ್ಕರ ಅದನ್ನು ಕೂಡ ಹಾಕಿದ್ದೀನಿ. KPSCಯಲ್ಲಿ ನೀವು ನೋಡ್ಬೋದು. KPSC FD ಎಕ್ಸಾಮಲ್ಲಿ ಮತ್ತು SSC CGSL ಟ್ರಯಲ್ 2 ಎಕ್ಸಾಮಲ್ಲಿ ಕೆ ಅಸಿಸ್ಟೆಂಟ್ ಪ್ರೊಫೆಸರ್ 2022ರಲ್ಲಿ ಈ ರೀತಿ ಕ್ವಶನ್ಸ್ ಕೇಳೋರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು.
ಈ ರೀತಿಯಾದಂಥ ಕ್ವಶನ್ಸು ಕೂಡ ಹಾಕಿರುತ್ತೇನೆ. ಇದೆಲ್ಲನೂ ಕೂಡ ನೀವು ಸ್ಟಡಿ ಮಾಡಬೇಕು, ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಬೇಕು. ಇಂಪಾರ್ಟೆಂಟ್ ಕ್ವಶನ್ಸು, ಇದ್ರ ಮೇಲೆ 100% ಒಂದು ಕ್ವಶನ್ಸು ಬಂದೇ ಬರುತ್ತದೆ. ನೆಕ್ಸ್ಟು ಪಾರ್ಟ್ ಆಫ್ ಸ್ಪೀಚ್. ಇದು ಮೋಸ್ಟ್ ಇಂಪಾರ್ಟೆಂಟು, ಅತ್ಯಂತ ಈಸಿ ಆದಂತಹ ಚಾಪ್ಟ್ರು. ಇದ್ರ ಮೇಲೂ ಕೂಡ 1-2 ಕ್ವಶನ್ಸು ಬಂದೇ ಬರುತ್ತದೆ. ಕ್ವಶನ್ ಟ್ಯಾಗ್ ಮೇಲೆ ಒಂದು ಕ್ವಶನ್ಸು 100% ಬಂದೇ ಬರುತ್ತದೆ. ಇದನ್ನು ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.